Hello, I am Professor and Dr. P. Surendra Padya speaking from Bangalore. ಈಗ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬೇಸಿಕ್ ಅಂತ ಆದ್ರೂ ತಿಳ್ಕೊಳ್ಳಿ, ಇಲ್ಲ ಅದು ಅತಿ ಅಡ್ವಾನ್ಸ್ ಅಂತ ಆದರೂ ತಿಳ್ಕೊಳ್ಳಿ. ಓಕೆ, ಹೇಗೆ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಇರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಅವರು ಎಲ್ಲ ಕಡೆಯ ಒಂದು ವಿಷಯ, ಒಂದು ಲೈಬ್ರರಿ ಅಂತ ಇಟ್ಕೊಳ್ಳಿ. ಆ ಲೈಬ್ರರಿಯಲ್ಲಿ ಆ ಬುಕ್ಕಿಂದ ಈ ಬುಕ್ಕಿಂದ ಹೇಗೆ ಸ್ಟೋರೇಜ್ ಮಾಡಿದಾರೋ ಇದೂ ಕೂಡ ಒಂದೊಂದು ಫೈಲ್ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿರ್ತಾರೆ. ಆ ಪ್ರೋಗ್ರಾಮನ್ನು ಆ ರೀತಿ ಬರೆದು ನಿಮಗೆ ಬೇಕಾದ್ದನ್ನು ಇಮ್ಮಿಡಿಯೇಟ್ಲಿ ಇಲ್ಲಿಂದ ತೆಗೆದುಕೊಳ್ಳಿ ಅಂತ. ಅದು ಕ್ಷಣ ಮಾತ್ರ. ನೋಡಿ, ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತಾನೆ. ಇದು ನನ್ನ ಮೊಮ್ಮಗಂದೇ ಜಾತಕ. ಓಕೆ, ಅವನು ಹುಟ್ಟಿದ್ದು ನಿಮಗೆ ಇಲ್ಲೇ ಇದೆ, 6 ಮಾರ್ಚ್ 2018 ಬೆಳಿಗ್ಗೆ 6:48 ಬೆಂಗಳೂರು. ಓಕೆ, ಬೆಳಿಗ್ಗೆ 6:48 ಬೆಂಗಳೂರಿನಲ್ಲಿ ಹುಟ್ಟಿದ್ದಾನೆ. ಅದರ ಅರ್ಥ, ಈಗ ನೀವು ಏನು ಮಾಡಬೇಕು ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನೀವು ಕ್ವಶನ್ ಹಾಕಬೇಕು. ಯಾವ ರೀತಿ ಕ್ವಶನ್ ಅಂದರೆ, ಉದ್ದಾನುದ್ದಕ್ಕೂ ಬರೆದ್ರೂ ಪ್ರಯೋಜನ ಇಲ್ಲ. ಓಕೆ, ಸೊ ಸಣ್ಣ ಮಟ್ಟದ ಪ್ರಶ್ನೆ ಆಗಿದ್ದಲ್ಲಿ ಬಹಳ ಒಳ್ಳೆಯದು. ಈಗ ಅಡ್ವರ್ಟೈಸ್ಮೆಂಟಲ್ಲಿ ನೀವು ನೋಡ್ತಾ ಇರ್ತೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಲ್ಲಿ ಯಾವುದ್ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಬರ್ತದೆ ಅಂದರೆ, ಒಂದು ನಮ್ಮ ವಾಟ್ಸಪ್ಪಲ್ಲಿ ಮೆಟಾ ಅಂತೇಳಿ ಬರ್ತದೆ, ಜೆಮಿನಿ ಅಂತ ಬರ್ತದೆ, ಓಕೆ, ಕೋ ಪೈಲಟ್ ಅಂತ ಬರ್ತದೆ. ಇಲ್ಲಿ ನನ್ನ ಇದರಲ್ಲಿ ಇಲ್ಲಿ ಕೋ ಪೈಲಟ್ ಅಂತೇಳಿ ಇಲ್ಲಿದೆ. ಓಕೆ, ಕ್ಲಿಕ್ ಮಾಡಿದರೆ ಬರ್ತದೆ. ಇಲ್ಲಿ ಯಾವುದು ನನ್ನ ಲ್ಯಾಪ್ಟಾಪಲ್ಲಿ ಕಾಣ್ತದೆ. ಓಕೆ, ಕೆಳಗಡೆ ಇದೆ. ಅದೇ ಥರ AI ಫಿಯೆಸ್ಟಾ ಅವ್ರದ್ದು ಚಾಟ್ GPT, ಜೆಮಿನಿ 2.5 ಲೈಟ್, ಗ್ರಾಕ್, ಪರ್ಪ್ಲೆಕ್ಸಿಟಿ ಮತ್ತು ಕ್ಲೌಡ್, ಈ 5 ಸಾಫ್ಟ್ವೇರನ್ನು ಇಂಟ್ಯಾಕ್ಟ್ ಆಗಿ ಮಾಡಿ ಇಟ್ಟಿದ್ದಾರೆ. ಓಕೆ, ನಿಮಗೆ ಯಾವುದು ಬೇಕೋ ಅದರಲ್ಲಿ ನೀವು ನೋಡ್ಬೋದು. ಒಂದೊಂದು ರೀತಿಯಲ್ಲಿ. ಕೆಲವುದು ಬರೀ ಇಮೇಜ್ ಬಿಲ್ಡಪ್ಪಿಗೆ, ಕೆಲವುದು ಬರೀ ಎಕ್ಸ್ಪ್ಲನೇಷನ್ನಿಗೆ, ಕೆಲವುದು ಆಸ್ಟ್ರಾಲಜಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸೆಟ್ ಬ್ಯಾಕ್ ಆಗಬಹುದು. ಆದರೆ ನನಗೂ ಹಾಗೆ ಸುಮಾರು 1 ತಿಂಗಳ ನಂತರ ಈಗ ನನಗೆ ಸ್ವಲ್ಪ ಮಟ್ಟಿಗೆ ನಾವು ಏನು ಕೇಳಬೇಕು ಅನ್ನೋದು ಮುಖ್ಯ. ಈಗ ನೋಡಿ, ಇದಕ್ಕೆ ಇವನ ಹೆಸರನ್ನ ನಾವು ನಾರ್ಮಲಿ ಕೊಡುವುದಿಲ್ಲ. ಇಲ್ಲಿ ಏನು ಮಾಡ್ತೇವೆ ಅಂದರೆ, AI_BHA ಭಾ ಅಂಡರ್ಸ್ಕೋರ್ ರಾ, ಇಷ್ಟೇ. ಬಾರ್ನ್ ಆನ್ 6 ಹಾಕಬಾರ್ದು, ಡೇಟ್ ಫಸ್ಟ್ ಹಾಕಬೇಡಿ. ಯಾಕಂದರೆ ಇದು ಅಮೇರಿಕನ್ ಇಂಗ್ಲೀಷ್. ಫಸ್ಟ್ ಮಂತ್ ಮಾರ್ಚ್ 6, 2018 at 6:48 AM at ಬ್ಯಾಂಗಳೂರು, ಸ್ಟೇಟ್ ಕರ್ನಾಟಕ, ಇಂಡಿಯಾ. ಇದಿಷ್ಟು ನೀವು ಕೊಡಬೇಕಾಗುತ್ತೆ. ಸಪೋಸ್ ಉಡುಪಿ ಡಿಸ್ಟ್ರಿಕ್ಟಲ್ಲಿ ಜನನ ಆಗಿದ್ದರೆ ಬಾರ್ನ್ ಅಟ್ ಉಡುಪಿ ಡಿಸ್ಟ್ರಿಕ್ಟ್, ಸ್ಟೇಟ್ ಕರ್ನಾಟಕ, ಇಂಡಿಯಾ ಅಂತೇಳಿ ಕೊಡಿ. ಆಯಿತಾ? ಇದು ಪ್ರಥಮ. ನಿಮಗೆ ನಾನಿಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, ಮೇಲ್ಗಡೆ ಅದನ್ನು ಕೊಟ್ಟಿದೆ ನೋಡಿ. AI ಭಾ ರಾ ಬಾರ್ನ್ ಆನ್ ಮಾರ್ಚ್ 6, 2018 at 6:48 AM at ಬ್ಯಾಂಗ್ಳೂರ್, ಕರ್ನಾಟಕ, ಸ್ಟೇಟ್, ಇಂಡಿಯಾ. ನೆಕ್ಸ್ಟ್ ಕಮ್ಸು ಪ್ಲಾನೆಟರಿ ಪೊಸಿಷನ್. ನಾನು ಇದನ್ನೇ ಯಾವುದು ಟ್ರೂ ಆಸ್ಟ್ರೋ ಸಾಫ್ಟ್ವೇರ್ ಅನ್ನೋದ್ರ ಇದೆ, ಅದರಲ್ಲೇ ಬರೀ ಸಬ್ಲಾರ್ಡ್ವರೆಗೆ ಮಾತ್ರ. ನೀವು ಎಲ್ಲ ತಗೊಳ್ಬೇಡಿ. ಅಪ್ ಟು RL, ರಾಶಿ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್, ಇಷ್ಟರವರೆಗೆ ಮಾತ್ರ ತಗೊಂಡು ಇಲ್ಲಿ ಕಾಪಿ ಮಾಡಿ ಇಟ್ಟಿದೆ ನೋಡಿ. ಓಕೆ, ಫಸ್ಟ್ ನೀವು ಏನು ಕೇಳಬೇಕಂದ್ರೆ ಪ್ಲ್ಯಾನೆಟ್ರಿ ಪೊಸಿಷನ್ ಬಗ್ಗೆ ಕೇಳಿ. ಸೊ ನಿಮ್ಮ ಪ್ರಶ್ನೆ ಹೇಗಿರಬೇಕು, ಒಂದು ವೇಳೆ ಇದನ್ನೇ ಕಾಪಿ ಮಾಡ್ಬೋದು. ಕಾಪಿ ಅಂದರೆ ನೀವು ಕಟ್ ಮಾಡಿ ಪೇಸ್ಟ್ ಮಾಡ್ರೆ ಆಗೋದಿಲ್ಲ. ಓಕೆ, ಯಾವುದೋ ಮೊಬೈಲಲ್ಲಿ ಫೋಟೋ ತೆಗೆದು ಅಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ನಾನು ಮಾಡಿದ ಹಾಗೆ ರೀತಿಯಲ್ಲಿ ಬರಿಬೇಕಾಗುತ್ತೆ. ಎಲ್ಲಿ ಹೇಗೆ ನೋಡಿ, ಇಲ್ಲಿ ಬರೆದಿದ್ದೇನೆ ನಾನು, ತೋರಿಸ್ತೇನೆ ನಿಮಗೆ. ಕೆಳಗಡೆ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ, ಎಸ್ ನೋಡಿ, ಕಸ್ಪ್ ಬಗ್ಗೆ ಇಲ್ಲಿ ಬರೆದಿದ್ದೇನೆ. ಓಕೆ, ಎಸ್
ಸೊ ಫಸ್ಟ್ ನಾನು ಕಸ್ಪನ್ನು ತಗೊಂಡೆ, ಕಸ್ಪನ್ನ ಬಗ್ಗೆ ಬರೆದಿದ್ದೇನೆ. ಆಮೇಲೆ ಅದಕ್ಕೆ ಪ್ಲಾನೆಟರಿ ಪೊಸಿಷನಿಗೆ ನಿಮಗೆ ತೋರಿಸ್ತೇನೆ, ಈಗ ಹೇಗೆ ಕೊಟ್ಟಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಓಕೆ, ಇಲ್ಲಿ ನೋಡಿ, ಪ್ಲಾನೆಟರಿ ಪೊಸಿಷನ್ನಿಗೆ ಇದು ಕಸ್ಪು. ಓಕೆ, ಕಸ್ಪ್ ಅಗೇನ್ ಕಸ್ಪ್. ಕಸ್ಪಿಗೆ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್. ಫಸ್ಟ್ ಕಸ್ಪ್ ಬಗ್ಗೆ ಹಾಕಿದ್ದೇನೆ, ಆಮೇಲೆ ಸ್ಟಾರ್ ಲಾರ್ಡ್, ಸಬ್ ಲಾರ್ಡನ್ನು ಈ ರೀತಿ ಬರ್ಕೊಂಡೆ. ಆಯಿತಾ? ನೆಕ್ಸ್ಟ್ ನಿಮಗೆ ಇನ್ನೊಂದು ತೋರಿಸ್ತೇನೆ. ಇಲ್ಲಿ ನೋಡಿ, ಪ್ಲಾನೆಟರಿ ಪೊಸಿಷನ್ ನೋಡಿ. ಪ್ಲಾನೆಟರಿ ಪೊಸಿಷನ್ನಲ್ಲಿ ಕೂಡ ಸೂರ್ಯ, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್. ಓಕೆ, ಇದಕ್ಕಿಂತ ಮುಂಚೆ ನೀವು ಕೊಡಬೇಕಾದ್ದು ಯಾವುದು ಗೊತ್ತಾ? ಮೇನ್ ಎಲ್ಲ ಲಗ್ನದಿಂದ ಹಿಡಿದು ಪ್ಲಾನೆಟರಿ ಪೊಸಿಷನ್ ನೀವು ಕೊಡಬೇಕಾಗತ್ತೆ. ಹೇಗೆ ಕೊಡ್ತೀರಾ? ಇದು ಜಗನ್ನಾಥ ಹೋರಾದಲ್ಲಿ 102 MB ಫ್ರೀ ಸಾಫ್ಟ್ವೇರ್ ಕೊಟ್ಟಿದ್ದಾನೆ. ನಾನು ಇಲ್ಲಿಂದ ತಗೊಂಡಿದ್ದೇನೆ. ಓಕೆ, ಇಲ್ಲಿಂದ ಏನು ತಗೊಂಡೆ ಅಂದರೆ ನಿಮ್ಗೆ ಹೇಳ್ತೇನೆ, ಅದನ್ನು ಹೇಳ್ತೇನೆ ನೋಡಿ. ಫಸ್ಟಿಗೆ ಹೋಗ್ತೇನೆ. ಓಕೆ, ಯಸ್, ನೋಡಿ ಇಲ್ಲಿ ಸೂರ್ಯ ಇನ್ ಅಕ್ವೇರಿಯಸ್. ನೀವು ಬೇಕಾದರೆ ಡಿಗ್ರಿ ಮತ್ತು ಮಿನಿಟ್ ಮಾತ್ರ ತಗೊಳ್ಳಿ. ಇದು 50ಕ್ಕಿಂತ ಜಾಸ್ತಿ, 49ಕ್ಕಿಂತ ಜಾಸ್ತಿ ಇರೋದಲ್ಲ. ನೀವು ಒಂದು ಕಂಪ್ಲೀಟ್ ಮಾಡಿ 2119 ಅಂತ ತಗೊಳ್ಬೋದು. ಇಲ್ಲ ಅಂದರೆ ಜಗನ್ನಾಥ ಹೋರದಿಂದ ತಗೊಳ್ಳೋದಾದರೆ ಹೀಗೂ ತಗೊಳ್ಬೋದು. ನೋಡಿ 2453. ಇಲ್ಲಿ ಅಯನಾಂಶ ನೋಡಿ, ಇದು ಯಾವ ಅಯನಾಂಶದಲ್ಲಿ ಇದೆ ಅಂತೇಳಿ ಮೊದಲು ನೋಡ್ಕೊಳ್ಳಿ. ಇಲ್ಲಿ ಅಯನಾಂಶ ಹಾಕಿರ್ತೇವೆ ನಾವು. ಓಕೆ, ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಅಯನಾಂಶ, ಕೃಷ್ಣಮೂರ್ತಿ ಅಯನಾಂಶ ನಾವು ಇಲ್ಲಿ ಹಾಕಿದ್ದೇವೆ. ಓಕೆ, ಸೊ ಲಹರಿ ಹಾಕಿದರೆ ಇದು ಸ್ವಲ್ಪ ಜಾಸ್ತಿ ಆಗ್ತದೆ, ಲಹರಿ ಅಯನಾಂಶ. ಕೃಷ್ಣಮೂರ್ತಿ ಅಯನಾಂಶ ಹಾಕಿದೆ, ಸೊ ಅದನ್ನು ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ನಾನು ಇದು ಒಂದು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡಿದ್ದೇನೆ ಟ್ರೂ ಆಸ್ಟ್ರಾಲಜಿಯಿಂದ. ಇಲ್ಲಿ ಸನ್ ಇನ್ ಸೈನ್ ಎಕ್ವೇರಿಯಸ್ 2119 ಡಿಗ್ರಿ, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಎರಡೇ ತೊಗೊಂಡಿದ್ದೇನೆ. ಯಾರಲ್ಲಿ ಬೇಡ. ಎಕ್ವೇರಿಯಸ್ ಅಂದರೆ ಲಾರ್ಡ್ ಸ್ಯಾಟರ್ನ್ ಅಂತೇಳಿ ಎಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಮೂನ್ 1223, ಸ್ಟಾರ್ ಲಾರ್ಡ್ ರಾಹು, ಸಬ್ ಲಾರ್ಡ್ ಸ್ಯಾಟರ್ನ್. ನೆಕ್ಸ್ಟ್ ಮಾರ್ಸ್ 2908, 29-08. ಸೊ ಸ್ಕಾರ್ಪಿಯೋ, ಮಾರ್ಸ್ ಇನ್ ಸ್ಕಾರ್ಪಿಯೋ, ಮಾರ್ಸ್ ಇನ್ SC, 2908, ಸ್ಟಾರ್ ಲಾರ್ಡ್ STL, Mars, Mercury, sub-lord Saturn. Then Mercury, PI. PI ಅಂದರೆ Pisces 0526, Saturn, Mercury. Jupiter, JUP, ಎಲ್ಲ 3 ಲೆಟರ್ಸ್ ಯೂಸ್ ಮಾಡಿ ಸಾಕು. 2906, ಜುಪಿಟರ್, ಸನ್. ಇದೇ ರೀತಿ ಬರೀರಿ ನೀವು, ಏನು ತೊಂದರೆ ಇಲ್ಲ. ಬಟ್ ನೀವು ಹೇಗೆ ಒಂದು ವೇಳೆ ಫೋಟೋ ಕಾಪಿ ತೊಗೊಂಡ್ರೂ ಆಗುತ್ತೆ, ಸ್ಕ್ಯಾನಿಂಗ್ ಮಾಡಿ ಅಲ್ಲಿ ಹಾಕ್ಬೋದು. ಇಲ್ಲಾಂದರೆ ನೀವು ನನ್ನಾಗೆ ಬರಿಬೋದು. ನಾನು ಬರೆದು ಅದಕ್ಕೆ ಕಳಿಸ್ತಿದ್ದೇನೆ, ಯಾಕಂದರೆ ತಪ್ಪಾಗಬಾರ್ದು ಅಂತೇಳಿ. ಆದರೆ ನಾ ಬರೆದಲ್ಲೇ ತಪ್ಪಿದೆ, ಅದು ಏನಂತೇಳಿ ಹೇಳ್ತೇನೆ ಆಮೇಲೆ. ವೀನಸ್ ಇನ್ ಪೈಸಸ್ 444, ಸ್ಯಾಟರ್ನ್ ಲೈಕ್ ದ್ಯಾಟ್. ಓಕೆ, ನಿಮ್ಗೆ ಗೊತ್ತಾಯ್ತಲ್ಲ. ಅಪ್ ಟು ಕೇತು, ರಾಹು, ಕೇತು. ಓಕೆ, ಮೂನ್, ಮರ್ಕ್ಯುರಿ. ಅಲ್ಲಿಗೆ ಸ್ಟಾಪ್ ಮಾಡಿ. ಅದನ್ನು ಎಲ್ಲಿ ಹಾಕಬೇಕಂದ್ರೆ ಇಲ್ಲಿ ನೋಡಿ, ನನ್ನ ಹತ್ರ ಇಲ್ಲಿ ಚಾಟ್ GPT 5 ಚಾಟ್ GPT ಇದೆ, ಪರ್ಪ್ಲೆಕ್ಸಿಟಿ ಇದೆ, ಆಮೇಲೆ ಕ್ಲೌಡ್ ಇದೆ, ಗ್ರಾಕ್ ಇದೆ, ಆಯಿತಾ, ಜೆಮಿನಿ ಇದೆ. ನೀವು ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ನಾನೀಗ ಚಾಟ್ GPT ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ಅದನ್ನು ಕಾಪಿ ಮಾಡಿ ಹಾಕ್ಬೋದು. ಅರ್ಥ ಆಯ್ತಾ? ಫಸ್ಟ್ ಕಾಪಿ ಆಯಿತು. ಸೆಕೆಂಡ್ ಕಾಪಿ ನೀವು ಇಲ್ಲಿ ನೋಡಿ ತಗೊಳ್ಳಿ. ಕಸ್ಪ್ 1 ಇನ್ ಅಕ್ವೇರಿಯಸ್ 2448, ಸ್ಟಾರ್ ಲಾರ್ಡ್ ಜುಪಿಟರ್, ಸಬ್ ಲಾರ್ಡ್ ಮರ್ಕ್ಯುರಿ. ಕಸ್ಪ್ 1 ಯಾವ ರಾಶಿಯಲ್ಲಿ ಇದೆ, ಯಾವ ನಕ್ಷತ್ರದಲ್ಲಿ ಇದೆ ಅನ್ನೋದಕ್ಕೆ ಇದನ್ನು ಇಲ್ಲಿ ಕೋಟ್ ಮಾಡಿ. ಇಲ್ಲಿ ಪೂರ್ವಭಾದ್ರ, ಕಸ್ಪ್ 1, ಸಾರಿ ಸೂರ್ಯ ಇದು. ಕಸ್ಪ್ 1 ಪೂರ್ವಭಾದ್ರ ಹಾಕ್ಬೋದು. ಕಸ್ಪ್ 1 ಇದು ಕಸ್ಪ್ 1 ಇನ್ ಅಕ್ವೇರಿಯಸ್ 2448,
degree ಇದು in star of Purva Bhadrapada, then star lord, sub lord. That's all. Again cusp 2 Revati. How degree ಎಷ್ಟು? cusp 2 Revati in PI 2956, star lord Mercury, sub lord Saturn. ನೀವು STL ಬರ್ಕೊಂಡು ಬ್ರಾಕೆಟಲ್ಲಿ ಸ್ಟಾರ್ ಲಾರ್ಡ್ ಬರೀರಿ, ಸಬ್ ಲಾರ್ಡ್ SL ಬರ್ಕೊಂಡು ಬ್ರಾಕೆಟಲ್ಲಿ ಸಬ್ ಲಾರ್ಡ್ ಬರೀರಿ. ನಿಮ್ಮದು ತಪ್ಪು ಇರಲೇಬಾರ್ದು ಹೇಳಿದ್ದೇನೆ ಆಯಿತಾ. ಇದನ್ನು ಬರೆಯುವಾಗಲೂ ಕೂಡ ನಿಮಗೆ ಅರ್ಥ ಆಯ್ತಲ್ಲ. ಕಸ್ಪ್ 3 ಇನ್ ಟಾರಸ್ 0034. ಸೊ ಕಸ್ಪ್ 3 ಈಸ್ ಇನ್ ಕೃತಿಕಾ, ದೆನ್ ಸ್ಟಾರ್ ಲಾರ್ಡ್ ಸನ್, ಸಬ್ ಲಾರ್ಡ್ ರಾಹು. ಇದೇ ಥರ ಕಂಪ್ಲೀಟ್ 12 ಕಸ್ಪನ್ನು ಬರೀರಿ. ಆಮೇಲೆ ಇಲ್ಲಿ ಚಾಟ್ ಜಿಪಿಟಿಯಲ್ಲಿ ಒಂದು ಆದ ತಕ್ಷಣ ಕಾಪಿ ಮಾಡಿ ನೀವು ಅಲ್ಲಿ ಬರೆದ್ಬಿಡಿ. ಪ್ಲೀಸ್ ಗಿವ್ ಡಿಟೈಲ್ಡ್ ಎಕ್ಸ್ಪ್ಲನೇಷನ್ ಅಬೌಟ್ ಪ್ಲಾನೆಟರಿ ಪೊಸಿಷನ್ ಇನ್ಕ್ಲೂಡಿಂಗ್ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್, ಲೈಕ್ ದ್ಯಾಟ್ cusp. Now I have copied cusp from 1 to cusp 12, giving description of degrees and star lord and sub lord. Please give cusp wise detailed analysis. Again ಇಲ್ಲಿ ಗ್ರೀನ್ ಇದೆಯಲ್ಲ, ಕ್ಲಿಕ್ ಮಾಡಿ ನಿಮಗೆಲ್ಲ ಟಕ 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 ಬರ್ತಾ ಇರುತ್ತೆ. ನೆಕ್ಸ್ಟ್ ಕಮ್ಸ್ ಏನು ಬೇಕು ಎಲ್ಲ ಆಯಿತು. ಈಗ ಇದಾಯಿತು. ಹಾಂ, ರಾಶಿ ಚಾರ್ಟ್ ಆ್ಯಂಡ್ ಭಾವ ಚಾರ್ಟನ್ನು ನೀವು ಹೀಗೆ ಹಾಕಬೇಕಾಗತ್ತೆ. ಎಕ್ಸ್ಪ್ಲೇನ್ ಮಾಡಬೇಕು. ಏನಂದರೆ ನೀವೀಗ ಕಸ್ಪ್ 1 ಅಂತ ಬರ್ತಿದ್ದೀರಿ. ಕಸ್ಪ್ 1 ಬರೆದ ನಂತರ ಸನ್ ಇನ್ ಕಸ್ಪ್ 1 ಇನ್ ರಾಶಿ ಚಾರ್ಟ್. ಸನ್ ಡಿಗ್ರಿ ಎಷ್ಟೋ ಇಲ್ಲಿದೆ, ಸನ್ 21-18 ಬ್ರಾಕೆಟಲ್ಲಿ. ದೆನ್ ಇನ್ ಅಕ್ವೇರಿಯಸ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡು ಹಾಕ್ಬೋದು. ಇದು ಕಸ್ಪ್ 1. ಕಸ್ಪ್ 2 ಮರ್ಕ್ಯುರಿ, ವೀನಸ್. ನೋಡಿ ನಿಮಗೆ ಹೇಳ್ತೇನೆ, ಸನ್ನು ರಾಶಿ ಚಾರ್ಟಲ್ಲಿ ಲಗ್ನದಲ್ಲಿದ್ದಾನೆ. ಯು ಕ್ಯಾನ್ ಆಲ್ಸೋ ಕೋಟ್ ಇನ್ ಭಾವಚಲಿತ ಚಾರ್ಟ್ ಸನ್ ಹ್ಯಾಸ್ ಗಾನ್ ಟು 12th house. ಸೊ Mercury and Venus in Rashi chart is in second cusp. However, in Bhava chart, it is in ಕುಂಭ ಲಗ್ನ, Aquarius ಲಗ್ನ. ಅದು ಹಾಕಿಬಿಡಿ, ಅಲ್ಲೇ ಹಾಕಿಬಿಡಿ. ಅರ್ಥ ಆಯ್ತಾ? ನಿಮ್ಗೆ ಶತಾಹತೆಯನ್ನು ಪಂಡಿತ ಅಂತೆ, ನೀವು ತಪ್ಪು ಮಾಡಿದರೆ ನಿಮ್ಗೆ ಗೊತ್ತಾಗೋದು. ಸೊ ಥರ್ಡ್ ಕಸ್ಪ್ ಯುರೇನಸ್ ಅಲ್ಲಿ ಹಾಕ್ಬೇಡಿ. ಫಾರ್ಚೂನ್, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅದೆಲ್ಲ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಅದು ಫಾರಿನ್ನಲ್ಲಿ ವೆಸ್ಟರ್ನ್ ಇದರಲ್ಲಿದೆ. ಥರ್ಡ್ ಕಸ್ಪ್ ಎನಿ ಪ್ಲಾನೆಟ್ ಇಸ್ ದ್ಯಾಟ್? ನೋ. ಫೋರ್ತ್ ಕಸ್ಪ್ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್. ಫಿಫ್ತ್ ಕಸ್ಪ್ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್. ಹಾಂ, ಇಲ್ಲಿ ಇನ್ ಭಾವಚಲಿತ ಚಾರ್ಟ್ ರಾಹು ಇಸ್ ಇನ್ 5th ಭಾವ, ವೆರಸ್ ಇನ್ ರಾಶಿ ಚಾರ್ಟ್ ರಾಹು ಇಸ್ ಇನ್ 6th. ರಾಹು ಇನ್ ಕ್ಯಾನ್ಸರ್, ರಾಹು ಇನ್ ರಾಹು ಡಿಗ್ರಿ ಕೊಟ್ಬಿಡಿ. ಇಲ್ಲಿದೆ ನೋಡಿ, ರಾಹು ಡಿಗ್ರಿ 1924. ರಾಹು ಆ್ಯಂಡ್ ಕೇತು ಸೇಮ್. 1924 ಇನ್ ದೆನ್ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಕೊಟ್ಬಿಡಿ. ಕಸ್ಪ್ ಹೇಳ್ತೀರಲ್ಲ, ಕಸ್ಪ್ ಹೇಳುವಾಗ ಇದನ್ನು ಕೊಡ್ಬೋದು. ಅದನ್ನೇ ನಾನು ಇಲ್ಲಿ ಬರ್ತಿದ್ದೇನೆ. ನಿಮಗೆ ಇಲ್ಲಿ ನೋಡಿ, ಕಸ್ಪಲ್ಲಿ ಹಾಕುವಾಗ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಅಲ್ಲಿ ನೋಡಿ, ಇಲ್ಲೆಲ್ಲ ಇದೆ ನೋಡಿ. ಸನ್ ಇನ್ ಅಕ್ವೇರಿಯಸ್ 21-19 ಇಲ್ಲಿ ಬ್ರಾಕೆಟಲ್ಲಿ ಹಾಕಿದ್ರು ಒಳ್ಳೆಯದು. ಪೂರ್ವಭಾದ್ರ ನಕ್ಷತ್ರ ಯಾವುದು? ಪೂರ್ವಭಾದ್ರ 1. ದ ಸೇಮ್ ಸನ್ 21-19 ಇನ್ ಭಾವ ಚಾರ್ಟ್ ಗಾನ್ ಟು 12th house in Capricorn. Cusp 2 Pi at 2956 in Revati. Mercury in Pi at 526 degree in Uttarabhadra 1. Next Venus in Pi at 444 degree in Uttarabhadra 1. But in Bhava chart, both Mercury degree kodi and Venus cusp 1 Aquarius ನೋಡಿ ಲಗ್ನ. ಹಾಗೆನಾ? ಅಂದರೆ ಅದಕ್ಕೆ ಏನು ಕನ್ಫ್ಯೂಷನ್ ಇಲ್ಲ. ನೆಕ್ಸ್ಟ್ ಕಸ್ಪ್ 3 ಈಗ ಹೇಳಿದ್ದೇನೆ, ಕೃತಿಕಾ. ಕಸ್ಪ್ 4 ಮೃಗಶಿರ. ಕಸ್ಪ್ 5 ಜಮ್. ಕಸ್ಪ್ 6 ನೋಡಿ ಕ್ಯಾನ್ಸರ್. ಓಕೆ, ಆಶ್ಲೇಷ ನಕ್ಷತ್ರ. ಕಸ್ಪ್ ಯಾವುದು? ಕಸ್ಪ್ 6 ಇನ್ ಆಶ್ಲೇಷ. ಆ್ಯಂಡ್ ರಾಹು 1924 ಇನ್ 6th house
ಬಟ್ ಇನ್ ಭಾವಚಲಿತ ನೋಡಿ, ಭಾವ ಇನ್ ಫಿಫ್ತ್ ಭಾವ, ಜಿಮಿನಿ ಇನ್ ಆಶ್ಲೇಷ 1. ನಕ್ಷತ್ರ ಕೊಡಿ, ಕಸ್ಪ್ 7 ಇನ್ ಲಿಯೋ at 24:48 in Pura Palguni, P. Palguni. Cusp 8 in Virgo at 29:56 in Chaitra, and also Moon 12:22 and Jupiter 29:06 are in Cusp 8. But in Rashi chart, both Moon and Jupiter are in 9th H. Note koi 9th H nodi. Both Moon and Jupiter. Illi nodi, Moon and Jupiter 9th. Whereas ಭಾವಚಲಿತ ಚಾರ್ಟ್ ಇಟ್ಸ್ ಇನ್ 8th ಕಸ್ಪ್. ತಿಳ್ಕೊಳ್ಳಿ. ಓಕೆ, ಇದು ಕ್ಲಾರಿಫಿಕೇಶನ್ ಕೊಡಬೇಕು. ಮಾರ್ಸ್ ಅಂಡ್ ಸ್ಯಾಟರ್ನ್ ಇನ್ ಭಾವಚಲಿತ ಚಾರ್ಟ್ ಇನ್ ಸ್ಕಾರ್ಪಿಯೋ, ವೆರಾಸ್ ಸ್ಯಾಟರ್ನ್ ಹ್ಯಾಸ್ ಮೂವ್ ಟು 11th ಹೌಸ್ ಸೆಗೆಟೇರಿಯಸ್. ಸ್ಯಾಟರ್ನ್ ಡಿಗ್ರಿ ಕೊಟ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ, ಇದೆಲ್ಲ ನೀವು ಕೊಟ್ಟಾಗ ನಿಮಗೆ ಕರೆಕ್ಟ್ ಬರ್ತದೆ. ಆಯಿತಾ? ಇದು ಇಷ್ಟ ಆದಮೇಲೆ ಕೊನೆ ಈಗ ಇಲ್ಲಿ ನೋಡಿ, ಇದು ನಾನು ಇದು ಕೊಟ್ಟಿದ್ದೇನೆ, ದಶಾಭುಕ್ತಿ ಕೂಡ ಇಲ್ಲೇ ಇದೆ ನೋಡಿ. ಇದು ದಶಾಭುಕ್ತಿ ನಿಮಗೆ ಈಗ ತಾನೇ ಹುಟ್ಟಿದ ಅಂದರೆ 18 2018 ಹುಟ್ಟಿದವ 28 10 ವರ್ಷದವರೆಗೆ ಅಗತ್ಯ ಇಲ್ಲ. ಈಗ ಆಲ್ರೆಡಿ ಅವ 8 ವರ್ಷ. ಓಕೆ, ಸೊ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಯಾವುದೋ ಡಬಲ್ ಕ್ಲಿಕ್ ಅದು ಇಲ್ಲಿ ಜುಪಿಟರ್ ಡಬಲ್ ಕ್ಲಿಕ್ ಏತೋ ನೋಡಿ, ಭುಕ್ತಿ ಬಂತು. ಸೊ ನಾನು ಐ ಹ್ಯಾವ್ ಗಿವನ್ ಆಲ್ ದ ಥಿಂಗ್ಸ್ ಜುಪಿಟರ್ ಫ್ರಾಮ್ ಡೇಟ್. ಹೇಗೆ ಕೊಡೋದು ಅಂತ ನಿಮಗೆ ಹೇಳ್ತೇನೆ. ನಿಮಗೆ ತೋರಿಸ್ತೆ, ಯಾರು ತೋರಿಸೋದಿಲ್ಲ ನೋಡಿ ಇವರೆಲ್ಲ. ಯಾಕಂದರೆ ನಿಮಗೆಲ್ಲ ಹೇಳಿಕೊಟ್ರೆ ಮತ್ತೆ ನೀವು ನಮ್ಮ ಹತ್ರ ಬರೋದಿಲ್ಲ ಅಂಥೇಳಿ ಜನಗಳಲ್ಲಿ ಇದೆ. ನನಗೆ ಹಾಗಲ್ಲ, ನೀವು ಕಲಿಬೇಕು. ನಾನು ಎಷ್ಟು ದಿವಸ ಇರ್ತೇನೆ, ನನ್ನ ಜ್ಞಾನವನ್ನು ನಿಮಗೆ ಧಾರೆ ಎರಿಬೇಕು ಅನ್ನೋದು ಒಂದೇ ನನ್ನ ಇಚ್ಛೆ. ಓಕೆ, ಸೊ ಅದನ್ನು ನಿಮಗೂ ಕೊಡ್ತಾ ಇದ್ದೀನಿ, ತಿಳ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಸಿ ದಿ ಸೇಮ್ ಥಿಂಗ್ ಐ ಪುಟ್ ಇಟ್ ಇನ್ ಹಿಯರ್. ರಾಹು ಜುಪಿಟರ್ ನೋಡಿ ಅಪ್ ಟು 2028 ಜೂನ್ 17, 2028 ಇಲ್ಲಿದೆ ನೋಡಿ. ಸಿ ರಾಹು, ಅದರ ನಂತರ ನಾನು ಜುಪಿಟರ್ ತೊಗೊಂಡೆ ನೋಡಿ. ಜುಪಿಟರ್ ಸ್ಯಾಟರ್ನ್ ತೊಗೊಳ್ಳಿ ಅಪ್ ಟು 33. ಜುಪಿಟರ್ ಮರ್ಕ್ಯೂರಿ ಅಪ್ ಟು 2035. ಜುಪಿಟರ್ ಕೇತು ಅಪ್ ಟು 2000. ಇದು ಎಂಡಿಂಗ್ ಡೇಟ್, ತಿಳ್ಕೊಳ್ಳಿ. ದಿಸ್ ಈಸ್ ಎಂಡಿಂಗ್ ಡೇಟ್. ಇಲ್ಲಿ ಕೊಟ್ಟಿದ್ದಾರೆ ಎಂಡಿಂಗ್ ಡೇಟ್. ಲೈಕ್ ದ್ಯಾಟ್. ಈ ಥರ ನೀವು ಮಾಡಿದರೆ ನಿಮಗೆ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಬರ್ತದೆ. ಯು ಆರ್ ನಾಟ್ ಡಿಪ್ರೈವ್ಡ್ ಆಫ್ ಎನಿಥಿಂಗ್. ಅದರ್ವೈಸ್ ಏನೇನೋ ಕೊಡ್ತಾ ಇರುತ್ತೆ, ಅದನ್ನೆಲ್ಲ ನೀವು ಓದೋಕ್ಕಾಗೋದಿಲ್ಲ. ಹಾಗೆ ಎಲ್ಲರೂ ಕೊಟ್ಟರೆ ದೇವರೇ ಗತಿ. ಓಕೆ, ಇದೆಲ್ಲ ನಾನು ನೋಡಿ ಚೆಕ್ ಮಾಡಿದ್ದೇನೆ. ಸೊ ಆದ್ದರಿಂದ ಇದು ಸುಮಾರು ಬರ್ತದೆ. ಆದರೆ ಒಂದು, ನಾವು ಎಕ್ಸ್ಪ್ಲನೇಷನ್ ಕೊಡುವುದಕ್ಕೂ ಎ ಕೊಡೋದಕ್ಕೂ ಅಜಗಜಾಂತರವಿದೆ. ಇಟ್ ಗೋಸ್ ಆ್ಯಸ್ ಪರ್ ಲೈಬ್ರರಿ. ನಿಮಗೆ ಲೈಬ್ರರಿಯಲ್ಲಿ ಯಾವ ರೀತಿ ಫೀಡ್ ಮಾಡಿದೆ ಅದನ್ನು ಮಾತ್ರ ಎ ಕೊಡುತ್ತೆ ವಿನಃ ನಮ್ಮ ಹಾಗೆ ಇದಕ್ಕೆ ನಿಮಗೆ ನೋಡಿ ಪಿತೃಶಾಪ ಪರಿಹಾರ ಮಾಡಬೇಕಾಗತ್ತೆ. ಪಿತೃಶಾಪ ಉಂಟು ಬಾವಿಯಲ್ಲಿ, ಅದಕ್ಕೆ ಯಾಕೆ ಪಿತೃಶಾಪ ಬಂತು ಅಂತೇಳಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೇವೆ, ಹೌದಾ? ಆಮೇಲೆ ಏನೇನು ನಾರಾಯಣ ಬಲಿ, ರುದ್ರಹೋಮ, ತಿಲಹೋಮ ಮಾಡಬೇಕಾಗತ್ತೆ, ಶ್ರೀರಂಗಪಟ್ಟಣ ಅಥವಾ ನೀವು ಗಯಾ ಅಥವಾ ಗೋಕರ್ಣಕ್ಕೆ ಹೋಗಿ ಮಾಡಬೇಕಾಗತ್ತೆ ಅಂತ ಹೇಳ್ತೇವೆ. ಇದು ಆ ಥರ ಹೇಳುವುದಿಲ್ಲ. ಇದು ಏನಂದರೆ ಕರೆಕ್ಟಾಗಿ ಸ್ಟಾರ್ ಲಾರ್ಡ್ ಅದು ಏನು ಹೇಳುತ್ತೆ ಅಂದರೆ, ಸಪೋಸ್ ಸನ್ ಈಸ್ ಇನ್ ಸ್ಟಾರ್ ಆಫ್ ಸೇ ಭರಣಿ, ಆವಾಗ ಭರಣಿಯ ಸ್ಟಾರ್ ಯಾವುದು? ವೀನ್. ಸ್ಟಾರ್ ಲಾರ್ಡ್ ಹ್ಯಾಸ್ ಬಿಕಮ್ ವೀನಸ್, ಅದರ ಪ್ರಕಾರ. ದೆನ್ ಸಬ್ ಲಾರ್ಡ್ ಮಾರ್ಸ್. ಸೊ ಆ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಕೊಂತ ಹೋಗುತ್ತೆ. ಸೊ ಸನ್ ಏನು? ಫಾದರ್, ಗೌರ್ಮೆಂಟ್, ರೂಲಿಂಗ್. ಮೂನ್ ಏನು? ಎಮೋಷನ್, ಮದರ್, ಬ್ಯೂಟಿ. ಮಾರ್ಸ್ ಏನು? ಲಾಜಿಕಲ್, ಕರೇಜ್ and boldness. And what about this Mercury? Brainy, software, intellectual. ಸೊ ಇದೆಲ್ಲ ಕೊಟ್ಕೊಂತ ಹೋಗ್ತದೆ. ಸೊ ನೀವು ನೋಡ್ತಾ ನಿಮಗೂ ಬೋರ್ ಹೊಡಿತದೆ. ಓ ಇದೇನೋ ಮಕ್ಕಿ. ಸೊ ದೇರ್ ಇಸ್ ನಥಿಂಗ್, ನೋ ಇಂಟ್ರೆಸ್ಟ್. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಉಪಾಧ್ಯಾಯಜಿ. ಸೊ ಹಿಸ್ ಎಕ್ಸ್ಪ್ಲನೇಷನ್ ಇಸ್
ಡ್ಯಾಮ್ ಗುಡ್ ಅಂತ ನೀವು ಮತ್ತೆ ನಮಗೆ ಬ್ಯಾಕ್ ಟು ಅಂದರೆ ಗೊತ್ತಿರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಮಾಡ್ತದೆ. ಸೊ ಪ್ರತಿಯೊಬ್ಬರು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇದ್ದಾರೆ. ಪರ್ಸನ್ಸ್ ಹೂ ಹ್ಯಾವ್ ಡನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಆಲ್ಸೋ, ದೇ ಆರ್ ವೆರಿ ಡಿಫಿಕಲ್ಟ್ ಟು ಗೆಟ್ ದಿ ಜಾಬ್ ಆಲ್ಸೋ, ಆ್ಯಂಡ್ ದೇ ಡೋಂಟ್ ನೋ ವಾಟ್ ಟು ಡೂ. They don't in the work, and other persons are not knowing what they have to dictate. So let us see. It may be a short period, but AI everywhere now, they are minting money. I am telling you, there are so many books. My friend has purchased 2 books. I also purchased 1 book, but after reading that, I got some idea. Let me go through this. Okay, you'll see there are so many things are available free of cost, but there should be some limitation. So sometimes 4 GB they may offer you. Okay, sometimes for a week they may ban you, like that. So it's all, please go through. I hope I have given complete explanation. Okay, so you can see the what they have given here, everything. See, Venus Bhukti, Dasha Bhukti also they have given here. Star Lord, see, Mercury, SBL, Mercury as sublords adds mental processing or communication to Ketu's department, possibly indicating a full toward learning or studying contemplative way. Practical note, mental clarity through introspection. Avoid over analysis. Okay, that leads to withdrawal. So the rulerships. Okay, see, primary role moon, nodi, governing Ketu's energy, emphasis inner life, detachment from routine emotional needs, like that. So it is giving star lord Mercury. So sublord Venus as sublord strengthens terms of harmony, aesthetics, and relationship focused discipline. Okay, so like that it is giving. So planetary wise, Sun, see, Jupiter primary role, Sun's expression, all these things they have given.